ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ನೀವು ಸಂತೋಷವಾಗಿ, ಆಶೀರ್ವಾದವಾಗಿ, ಉಲ್ಲಾಸವಾಗಿರುವಂತೆ ದೇವರು ನಿಮಗೆ ಕೃಪೆಯನ್ನು ಅನುಗ್ರಹಿಸಲಿ. ಇದು ನಿಮಗೆ ಆಶೀರ್ವಾದವಾದ ದಿನ. ಪ್ರತಿಯೊಂದು ದಿನವೂ ಕೂಡ ನಮಗೆ ಆಶೀರ್ವಾದವಾದ ದಿನವೇ. ಆಶೀರ್ವದಿಸುವಂತ ದೇವರು ಸಂಗಡ ಇದ್ದರೆ ಆಶೀರ್ವಾದ ತಾನೆ. ಆತನು ವಾಗ್ದಾನ ಮಾಡಿದ್ದಾನಲ್ಲ, ನಿನ್ನನ್ನು ಬಿಟ್ಟು ಅಗಲುವುದಿಲ್ಲ, ಕೈ ಬಿಡುವುದಿಲ್ಲ ಎಂದು. ಇಂದು ನಿಮಗೆ ಯಾವ ಆಶೀರ್ವಾದ ಬೇಕು? ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಬಿಸ್ನೆಸ್ನಲ್ಲಿ, ಸೇವೆಯಲ್ಲಿ ಯಾವುದೋ ಒಂದು ಆಶೀರ್ವಾದ ಬೇಕಲ್ಲವ? ಅದನ್ನು ದೇವರು ನಿಮಗೆ ಅನುಗ್ರಹಿಸುತ್ತಾರೆ. ಭಯಪಡಬೇಡಿ. ಆಶೀರ್ವಾದಗಳು ಬರುತ್ತಾ ಇವೆ, ಆದರೆ ಯಾವುದು ನೆಲೆಯಾಗಿ ನಿಲ್ಲುತ್ತಾ ಇಲ್ಲ, ಹೋಗುತ್ತಾ ಇದೆ. ಆದಾಯ ಬರುತ್ತದೆ, ಹೋಗಿಬಿಡುತ್ತದೆ. ಕೆಲಸ ಸಿಕ್ಕಿದ ಹಾಗೆ ಬರುತ್ತದೆ, ಹೋಗಿಬಿಡುತ್ತದೆ. ಒಂದು ಮೇಲು ಬರುವ ಹಾಗೆ ಬರುತ್ತದೆ, ಹೋಗಿಬಿಡುತ್ತದೆ. ಕೆಲ ದಿನಗಳು, ಕೆಲ ವಾರಗಳು, ಕೆಲ ತಿಂಗಳುಗಳು, ವರ್ಷಗಳು ಅಷ್ಟೇ. ಹೀಗೆ ತಾನೇ ನನ್ನ ಜೀವಿತ ಇದೆ, ಯಾವುದು ಕೂಡ ಶಾಶ್ವತವಾಗಿಲ್ಲವಲ್ಲ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ಅದಕ್ಕೆ ಒಂದು ಮಾರ್ಗ ಇದೆ. ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಂತ ಅನುಭವ, ಅದು ನಮ್ಮಲ್ಲಿ ಶಾಶ್ವತವಾಗಿ ತಂಗಬೇಕು. ಅದುವೇ ಪರಿಪೂರ್ಣ ಆಶೀರ್ವಾದ ಅಲ್ಲವಾ? ಅದಕ್ಕೆ ಏನ್ ಮಾಡಬೇಕೆಂದು ಸತ್ಯವೇದ ಹೇಳುತ್ತದೆ. ವಾಕ್ಯದಲ್ಲಿ ನೋಡಿರೆ, ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ಶಿಷ್ಟನ ತಲೆ ಆಶೀರ್ವಾದದ ನೆಲೆ ಎಂಬುದಾಗಿ. ಆಶೀರ್ವಾದಗಳು ದೇವರ ಬಳಿಯಲ್ಲಿ ಎಲ್ಲ ಆಶೀರ್ವಾದಗಳು ಇದೆ. ಸೌಖ್ಯ ಇದೆ, ಹಾಗೆ ಸಮಾಧಾನ ಇದೆ, ನೆಮ್ಮದಿ ಇದೆ, ಬಲ ಇದೆ, ಐಶ್ವರ್ಯ ಇದೆ, ಸಕಲ ವಿಧವಾದ ಆಶೀರ್ವಾದಗಳು ಇದೆ. ನಿಮಗೆ ಯಾವ ಆಶೀರ್ವಾದ ಬೇಕು? ಆಶೀರ್ವಾದಗಳು ದೇವರು ಒಂದನ್ನೇ ಕೊಡುತ್ತೇನೆಂಬುದಾಗಿ ಹೇಳುವುದಿಲ್ಲ. ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ತಂಗುತ್ತವೆ, ಹಲವು ವಿಧವಾದ ಆಶೀರ್ವಾದಗಳು. ಹಾಗಾದ್ರೆ ಈ ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ತಂಗಬೇಕು. ಅದು ಬಂದು ಹೋಗುತ್ತದೆ ಎಂಬುದಾಗಿ ಕೆಲವರು ಹೇಳುತ್ತಾರೆ. ಆಶೀರ್ವಾದ ತಂಗುವುದಿಲ್ಲ. ಆಶೀರ್ವಾದಗಳು ಬರುವ ಹಾಗೆ ಬರುತ್ತವೆ, ಆದರೆ ಸ್ವಲ್ಪ ದಿನ ಹೋಗಿಬಿಡುತ್ತದೆ ಎಂದು ಹೇಳುವಂತವರು ಅನೇಕರು ಇದ್ದೀರಲ್ಲ. ಸ್ವಲ್ಪ ದಿನಗಳು ಮನೆಯಲ್ಲಿ ಆಶೀರ್ವಾದ ಬಂದ ಹಾಗೆ ಬರುತ್ತದೆ, ಎಲ್ಲ ಹೋಗಿಬಿಡುತ್ತದೆ. ಸಮಾಧಾನ ಇಲ್ಲ, ಜಗಳ, ನೆಮ್ಮದಿ ಇಲ್ಲ. ಆದಾಯ ಬಂದಂತೆ, ಸಮೃದ್ಧಿ ಉಂಟಾಗುವಂತೆ ಕಾಣುತ್ತದೆ, ಆದರೆ ದಿಢೀರೆಂದು ಎಲ್ಲ ನಷ್ಟಗಳು, ಸೋಲುಗಳು, ಸಾಲಗಳು ಆ ರೀತಿ ಆಗುತ್ತದೆ. ಜಯ ಬರುವ ಹಾಗೆ ಬರುತ್ತದೆ, ಮಕ್ಕಳು ಚೆನ್ನಾಗಿ ಓದುತ್ತಾರೆ, ಜಯ ಹೊಂದುತ್ತಾರೆ. ದಿಢೀರೆಂದು ನೋಡಿದರೆ ಓದುವುದಕ್ಕಾಗುತ್ತಿಲ್ಲ ಅನ್ನುತ್ತಾರೆ, ಫೇಲ್ ಆಗುತ್ತಾರೆ. ಯಾವ ಆಶೀರ್ವಾದವು ನಿರಂತರವಾಗಿ ತಂಗುವುದಿಲ್ಲ ಎಂದು ಅಂದುಕೊಳ್ಳುತ್ತೀರಾ? ನಿಮ್ಮ ಜೀವಿತದಲ್ಲಿ ದೇವರು ಆಶೀರ್ವಾದಗಳ ನಿರಂತರವಾಗಿ ತಂಗುವಂತೆ ಮಾಡುವರು. ನೋಡಿ, ದೇವರೇನು ಹೇಳುತ್ತಾರೆ? ಶಿಷ್ಟನ ತಲೆ ಆಶೀರ್ವಾದದ ನೆಲೆ. ಹಾಗಾದ್ರೆ ಈ ಆಶೀರ್ವಾದಗಳು ನಮ್ಮ ಮೇಲೆ ತಂಗಬೇಕು ಅಂದರೆ ನಾವು ಹೇಗಿರಬೇಕಂತೆ? ಶಿಷ್ಟರಾಗಿ, ನೀತಿವಂತರಾಗಿರಬೇಕೆಂದು ದೇವರು ಹೇಳುತ್ತಾರೆ. ನೀವು ನೀತಿವಂತರಾಗಿ ಇದ್ದೀರಾ? ನಾನು ಪಾಪಿಯಾಗೇ ಇರುತ್ತೇನೆ, ದೇವರು ಪಾಪಿಗಳನ್ನು ಪ್ರೀತಿಸುತ್ತಾರಲ್ಲವಾ? ಆಶೀರ್ವದಿಸಲಿ. ಪಾಪಿಗಳನ್ನು ಪ್ರೀತಿಸುತ್ತಾರೆ, ಪಾಪಿಗಳನ್ನು ಕರುಣಿಸುತ್ತಾರೆ. ಕೆಲವೊಮ್ಮೆ ಪಾಪಿಗಳಿಗೂ ಅದ್ಭುತ ಮಾಡಿ ತನ್ನ ಪ್ರೀತಿಯನ್ನು ತೋರ್ಪಡಿಸುತ್ತಾರೆ. ಅದರ ಆಶೀರ್ವಾದಗಳು ನೆಲೆಗೊಳ್ಳುವುದಿಲ್ಲ, ನಿರಂತರವಾದ ಆಶೀರ್ವಾದವನ್ನು ಕೊಡುವುದಕ್ಕಾಗುವುದಿಲ್ಲ. ಅದಕ್ಕೆ ನಾವು ಬದಲಾಗಬೇಕು. ಪಾಪಿ ಎಂಬುದಾಗಿ ತಿಳಿಯುತ್ತಿದೆ ಅಲ್ಲವಾ? ಮತ್ತೆ ಮನ ತಿರುಗಬೇಕಲ್ಲವಾ? ತಪ್ಪೆಂಬುದಾಗಿ ತಿಳಿಯುತ್ತಿದೆ ಅಲ್ಲವಾ? ಮತ್ತೆ ತಪ್ಪನ್ನು ಸರಿಪಡಿಸಬೇಕಲ್ಲವಾ? ಅದನ್ನೇ ದೇವರು ಹೇಳುತ್ತಾ ಇದ್ದಾರೆ. ಹಾಗಾದ್ರೆ ನೀತಿವಂತರು ಅಂದರೆ ಯಾರು ನೀತಿವಂತರು? ಈ ಲೋಕದಲ್ಲಿ ಯಾರು ನೀತಿವಂತರು? ಎಲ್ಲರೂ ಹೀಗೆ ಇರುವುದು ಎಂಬುದಾಗಿ ನಾವು ಸಾಧಾರಣವಾಗಿ ಹೇಳುತ್ತೇವಲ್ಲವ? ಆದರೆ ಸತ್ಯವೇದ ಹೇಳುತ್ತದೆ, ಪಾಪಗಳನ್ನು ಬಿಟ್ಟು ಮನ ತಿರುಗಿ. ಯೇಸುವಿನ ರಕ್ತದಿಂದ ಹೃದಯ ತೊಳೆಯಲ್ಪಟ್ಟಂತವರು ನೀತಿವಂತರು. ನಾವು ಪಾಪಕ್ಕೆ ಸತ್ತು ನೀತಿಗೆ ಜೀವಿಸುವಂತೆ ನಮ್ಮನ್ನು ನೀತಿವಂತರನ್ನಾಗಿ ಮಾಡುವುದಕ್ಕೆ ಯೇಸು ಶಿಲುಬೆಯಲ್ಲಿ ತನ್ನನ್ನು ಬಲಿಯಾಗಿ ಕೊಟ್ಟನೆಂಬುದಾಗಿ 1 ಪೇತ್ರ 2:24 ವಾಕ್ಯವು ಹೇಳುತ್ತದೆ. ಹಾಗಾದರೆ ಪಾಪಿಗಳಾಗಿದ್ದ ನಮ್ಮನ್ನು ನೀತಿವಂತರನ್ನಾಗಿ ಮಾರ್ಪಡಿಸಲೆಂದೇ ಯೇಸು ಶಿಲುಬೆಯಲ್ಲಿ ರಕ್ತ ಸುರಿಸಿದನು. ಹಾಗಾದರೆ ಪಾಪಗಳನ್ನು ಬಿಟ್ಟು ಮನ ತಿರುಗಿ ನಾವು ಯೇಸುವನ್ನು ಸ್ವೀಕರಿಸುವಾಗ ನಾವು ನೀತಿವಂತರಾಗಿ ಬದಲಾಗುತ್ತೇವೆ. ಲೋಕ ನಮ್ಮ ನೋಡಿ ಏನು ಬೇಕಾದರೂ ಹೇಳಬಹುದು, ಆದರೆ ದೇವರು ನಮ್ಮನ್ನು ನೋಡುವಾಗ ನಿನ್ನನ್ನ ಮಗನೋ, ನಿನ್ನನ್ನ ಮಗಳು, ನಿನ್ನನ್ನು ನನ್ನ ರಕ್ತದಿಂದ ತೊಳೆದು ನೀತಿವಂತನನ್ನಾಗಿ ಮಾಡಿದ್ದೇನೆ ಎಂಬುದಾಗಿಯೇ ನೋಡುವರು. ಹಾಗಾದ್ರೆ ಆ ನೀತಿವಂತರು ಎಂಬಂತ ಜೀವಿತದಲ್ಲಿ ನಾವು ನೆಲೆಯಾಗಿ ಇರಬೇಕು. ಮಾತನಾಡುವುದರಲ್ಲಿ ನೀತಿ ಇರಬೇಕು, ನಡತೆಯಲ್ಲಿ ನೀತಿ ಇರಬೇಕು. ನಾವು ಅನ್ಯಾಯವಾಗಿ ಯಾವ ಕಾರ್ಯವನ್ನು ಮಾಡಬಾರದು, ಸ್ವಾರ್ಥದಿಂದ ಕಾರ್ಯ ಮಾಡಬಾರದು. ದೇವರ ದೃಷ್ಟಿಯಲ್ಲಿ ಯಾವುದು ನೀತಿಯಾಗಿದೆಯೋ ಅದನ್ನೇ ಮಾಡಬೇಕು. ಸರ್ಕಾರಿ ಕೆಲಸ ಮಾಡುತ್ತೀರಿ ಅಂದುಕೊಳ್ಳಿ, ಅದರಲ್ಲಿ ಎಲ್ಲ ಲಂಚ ತೆಗೆದುಕೊಳ್ಳುತ್ತಾರೆ, ನಾನು ಮಾತ್ರ ಲಂಚ ತೆಗೆದುಕೊಳ್ಳದೇ ಇದ್ದರೆ ಹೇಗೆ? ಆದರೆ ದೇವರ ನೀತಿ ಏನ್ ಹೇಳುತ್ತದೆ? ತೆಗೆದುಕೊಳ್ಳುವಂತ ಸಂಬಳದಲ್ಲಿ ತೃಪ್ತಿಯಾಗಿ ಇರಿ, ಲಂಚ ಪಾಪ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾಗಿ ನಾನು ಲಂಚ ತೆಗೆದುಕೊಳ್ಳುವುದಿಲ್ಲ. ದೇವರು ಎದುರು ನೋಡುವ ಹಾಗೆ ನೀತಿಯಿಂದ ಬಾಳುತ್ತೇನೆಂಬುದಾಗಿ ಅರ್ಪಿಸಿ ಜೀವಿಸುತ್ತಾರೆ ಅಲ್ಲವಾ? ಅವರ ಮೇಲೆ ಆಶೀರ್ವಾದ ತಂಗುತ್ತದೆ.
ಎಲ್ಲರೂ ತೆಗೆದುಕೊಳ್ಳುತ್ತಾರೆ, ನಾನು ತೆಗೆದುಕೊಳ್ಳುತ್ತೇನೆ ಅಂದರೆ ಬರುವಂತ ಆಶೀರ್ವಾದ ತಂಗುವುದಿಲ್ಲ. ಎಲ್ಲರ ಹಾಗೆ ಆಶೀರ್ವಾದ ಬರುತ್ತದೆ, ಹಾಗೆ ಹೋಗಿಬಿಡುತ್ತದೆ. ಹಾಗಾಗಿ ನೀವು ಮಾಡುವಂತ ಕಾರ್ಯ, ನೀವು ಬಿಸ್ನೆಸ್ ಮಾಡುತ್ತಾ ಇದ್ದರೆ ಅದರಲ್ಲಿ ನೀತಿ ಇರಬೇಕು. ಅನ್ಯಾಯ ಸಂಪಾದನೆ ಇರಬಾರದು, ಅಧಿಕ ಲಾಭವನ್ನು ಇಟ್ಟು ಮಾರಬಾರದು. ಜನರಿಗೆ ಪ್ರಯೋಜನವಾಗಿರಬೇಕೆಂದೇ ದೇವರು ಈ ಬಿಸ್ನೆಸ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಷ್ಟ ಹೊಂದಿರಿ ಎಂಬುದಾಗಿ ದೇವರು ಹೇಳುತ್ತಾ ಇಲ್ಲ. ಆದರೆ ಅನ್ಯಾಯ ಲಾಭವನ್ನು ಮಾಡಿಕೊಳ್ಳುವುದಕ್ಕೆ ಜನರಿಂದ ನೀವು ಕಸಿದುಕೊಳ್ಳುವವರಾಗಿದ್ದರೆ ಕಲಬೆರಿಕೆ ಮಾಡುತ್ತೀರಿ ಅಂದುಕೊಳ್ಳಿ. ಈ ದಿನಗಳಲ್ಲಿ ಕಲಬೆರಿಕೆ ಇಲ್ಲದೆ ಇರುವುದನ್ನು ನೋಡುವುದಕ್ಕೆ ಆಗುತ್ತಿಲ್ಲ. ಅದು ಸಮುದಾಯವನ್ನು, ಜನರನ್ನು ಎಷ್ಟು ಬಾಧಿಸುತ್ತದೆ. ಹಾಗಾದರೆ ನಾನು ಸಂಪಾದಿಸಬೇಕೆಂದು ಕಲಬೆರಿಕೆ ಮಾಡಿದರೆ ಅದು ಅನೀತಿ. ಎಲ್ಲರೂ ಮಾಡುತ್ತಾರೆ, ಎಲ್ಲರೂ ಮಾಡುವಂತೆ ನಾವು ಮಾಡಬಾರದು. ಅವರು ಅನ್ಯಾಯವಾಗಿ ನಡೆದುಕೊಳ್ಳುತ್ತಾರೆ, ದೇವರು ಅವರನ್ನು ಹೇಗೆ ಆಶೀರ್ವದಿಸಲು ಸಾಧ್ಯ? ಆದ್ದರಿಂದ ದೇವರ ಮಕ್ಕಳು ನಾವು ನೀತಿಯಿಂದ ನಡೆದುಕೊಳ್ಳಬೇಕು. ನೀವೊಂದು ಆಸ್ಪತ್ರೆ ನಡೆಸಿದರು, ಒಂದು ಸ್ಕೂಲ್ ನಡೆಸಿದರು, ಒಂದು ಬಿಸ್ನೆಸ್ ಮಾಡಿದರು, ಒಂದು ಕೆಲಸ ಮಾಡಿದರು, ಒಂದು ಸೇವೆ ಮಾಡಿದರು, ನೀತಿಯಿಂದ ನಡೆದುಕೊಳ್ಳಬೇಕು. ನೀತಿವಂತರಿಗೆ ತಕ್ಕಂತ ಆ ಒಂದು ಯೋಗ್ಯತೆಯಲ್ಲಿ ನಡೆದುಕೊಳ್ಳಬೇಕು. ದೇವರ ನೀತಿಯು ನಮ್ಮಲ್ಲಿ ಕಾಣಬೇಕು. ಹಾಗಾದ್ರೆ ಅದಕ್ಕೆ ತಕ್ಕಂತೆ ನಾವು ಅರ್ಪಿಸಿ ಜೀವಿಸಿದರೆ ಆಶೀರ್ವಾದಗಳು ನೆಲೆಗೊಳ್ಳುತ್ತವೆ. ಯಾರು ನಮ್ಮ ಆಶೀರ್ವಾದಗಳನ್ನು ಕದಿಯುವುದಕ್ಕೆ, ಕೀಳುವುದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಸೇವೆಯಲ್ಲಿ ಆಶೀರ್ವಾದ ಇಲ್ಲ, ಆಶೀರ್ವಾದಗಳು ತಂಗುತ್ತಾ ಇಲ್ಲ, ಬರುವಂತ ಆತ್ಮ ಹೋಗುತ್ತಾ ಇವೆ. ಯೋಚಿಸಿರಿ, ಯಾಕೆ ನೆಲೆಗೊಳ್ಳುತ್ತಾ ಇಲ್ಲ? ಹಾಗಾದ್ರೆ ನನ್ನಲ್ಲಿ ಏನೋ ತಪ್ಪಿದೆ ಎಂಬುದಾಗಿಯೇ ಹೊರತು ದೇವರ ಮೇಲೆ ಕೊರತೆ ಹೇಳಬಾರದು. ಹಾಗಾದ್ರೆ ಇದು ಯೋಚಿಸಿರಿ, ಚಿಂತಿಸಿರಿ, ನಾನು ಎಲ್ಲಿ ಕಾರ್ಯಗಳನ್ನು ಸರಿಪಡಿಸಬೇಕು, ಯಾವ ಕಾರ್ಯದಲ್ಲಿ ನಾನು ಅನೀತಿಯಿಂದ ನಡೆದಿದ್ದೇನೆ, ದೇವರೇ ನಾನು ನೀತಿವಂತನಾಗಿ ನಡೆಯಬೇಕು. ನಿಮ್ಮ ನೀತಿಯು ನನ್ನೊಳಗೆ ಕಾಣಬೇಕು. ಲೋಕದ ಜನರು ಹೇಗೆ ನಡೆದರೂ ಕೂಡ ನಾವು ನಿಮ್ಮ ಮಕ್ಕಳು. ನನ್ನ ಮಾತಿನಲ್ಲಿ, ನಡತೆಯಲ್ಲಿ, ಕಾರ್ಯಗಳಲ್ಲಿ ನೀತಿ ಕಾಣಬೇಕು. ಅನೀತಿಯ ಕಾರ್ಯಗಳನ್ನು ನಾನು ಮಾಡಬಾರದು, ಮಾತನಾಡಬಾರದು. ನನಗೆ ಸಹಾಯ ಮಾಡಿ ಎಂದು ಕೇಳಿರಿ. ನೀವು ನೀತಿಯ ಮೇಲೆ ದಾಹದಿಂದ ಇರುವುದಾದರೆ ಕರ್ತನು ನಿಮ್ಮನ್ನು ಆಶೀರ್ವದಿಸುವನು. ಇಂದು ದೇವರ ಬಳಿ ಹೇಳಿರಿ, ಹೇಗೆ ಬೇಕಾದರೂ ಬಾಳಬಹುದು, ಇಷ್ಟ ಬಂದಂತೆ ಬಾಳಿ ಭಕ್ತಿಯಿಂದ ಇದ್ದರೆ ಅದಲ್ಲ ಕ್ರೈಸ್ತ ಜೀವಿತ. ಅದು ಅನ್ಯ ಧರ್ಮಗಳಲ್ಲಿ ಆ ರೀತಿ ಇರುತ್ತದೆ. ಬಹಳ ಭಕ್ತಿಯಿಂದ ಆಚಾರವನ್ನೆಲ್ಲ ಮಾಡುವರು, ಆದರೆ ಮಿಕ್ಕ ಜೀವಿತ ಎಲ್ಲ ಬರೀ ಅನೀತಿಯೇ. ಆದರೆ ತೋರಿಕೆಗೆ ಭಕ್ತಿಯಿಂದ ಇರುವರು. ಯೇಸುವನ್ನು ಆ ರೀತಿ ಹಿಂಬಾಲಿಸುವುದಕ್ಕೆ ಆಗದು. ನೀತಿಯಿಂದ ನಡೆದರೆ ಮಾತ್ರ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರುವುದು. ಅದಕ್ಕೆ ಅರ್ಪಿಸಿಕೊಳ್ಳಬೇಕು. ಇಂದು ಹೇಳುವಿರಾ, ದೇವರೇ, ನಾನು ನೀತಿಯಿಂದ ನಡೆಯಬೇಕು, ನನ್ನ ಕಾರ್ಯಗಳಲ್ಲಿ, ಮಾತುಗಳಲ್ಲಿ ಎಲ್ಲದರಲ್ಲೂ ನೀತಿ ಇರಬೇಕು, ನಿಮ್ಮ ನೀತಿ ನನ್ನಲ್ಲಿ ಪ್ರಕಟವಾಗಬೇಕು, ಅದಕ್ಕೆ ಒಪ್ಪಿಸಿ ಕೊಡುತ್ತೇನೆ. ನನ್ನ ಮೇಲೆ ನಿಮ್ಮ ಆಶೀರ್ವಾದಗಳು ತಂಗುತ್ತವೆ. ನಾನು ನಂಬುತ್ತೇನೆ, ಇಂದಿನಿಂದ ಆಶೀರ್ವಾದಗಳು ಶಾಶ್ವತವಾಗಿ ನೆಲೆಗೊಳ್ಳಲಿವೆ. ನನ್ನ ಮನೆಯಲ್ಲಿ, ನನ್ನ ಕೆಲಸದಲ್ಲಿ, ನನ್ನ ಬಿಸ್ನೆಸ್ನಲ್ಲಿ, ಸೇವೆಯಲ್ಲಿ, ನನ್ನ ಜೀವಿತದಲ್ಲಿ. ಅದಕ್ಕೆ ಅರ್ಪಿಸಿಕೊಳ್ಳುತ್ತೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.